ನಮಸ್ಕಾರ. ಈ ದಿವಸ 10ನೇ ತರಗತಿ ಸಮಾಜ ವಿಜ್ಞಾನದ ಭೂಗೋಳಶಾಸ್ತ್ರದ ಅಧ್ಯಾಯವಾದ ಭಾರತದ ವಾಯು ಈ ಅಧ್ಯಾಯದಲ್ಲಿ ಬರುವಂತಹ ಮಾಹಿತಿಗಳ ಬಗ್ಗೆ, ವಿಷಯಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯಿರಿ. ಪ್ರತಿ ಪ್ರದೇಶವೂ ಕೂಡ ತನ್ನದೇ ಆಗಿರುವಂತಹ ಹವಾಗುಣವನ್ನು, ವಾಯುಗುಣವನ್ನು ಹೊಂದಿರತಕ್ಕಂಥದ್ದನ್ನು ನೋಡಿದ್ದೀವಿ. ಹಾಗೆಯೇ ನಮ್ಮ ಭಾರತವು ಕೂಡ ತನ್ನದೇ ಆಗಿರ್ತಕ್ಕಂತಹ ವಾಯುಗುಣ, ವಿವಿಧ ಪ್ರದೇಶಗಳಲ್ಲಿ ವಿವಿಧ ರೀತಿಯಾದಂತಹ ಹವಾಗುಣವನ್ನು ನಾವು ನೋಡ್ತೀವಿ. ಇಡೀ ಸಂಪೂರ್ಣವಾಗಿ ಭಾರತದಲ್ಲಿ ಯಾವ ರೀತಿಯಾದಂತಹ ವಾಯುಗುಣವನ್ನು ನಾವು ನೋಡ್ತೇವೆ ಅಂತಂದ್ರೆ, ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಭಾರತದಲ್ಲಿ ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಭಾರತದಲ್ಲಿ ನೋಡ್ತೀವಿ. ಯಾಕೆ ಭಾರತದಲ್ಲಿ ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣ ಇದೆ ಅಂದರೆ, ಭಾರತದ ಬಹುಭಾಗ ಯಥೇಚ್ಛವಾಗಿ ಉಷ್ಣವಲಯದಲ್ಲಿರುವುದರಿಂದ ಉಷ್ಣವಲಯದ ವಾಯುಗುಣವನ್ನು ಪಡೆಯುವುದರಿಂದ ಭಾರತದಲ್ಲಿ ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ನಾವು ನೋಡ್ತೇವೆ. ಕಣ್ಣಾಣಿ ಭಾರತದ ಬಹುಪಾಲು ಪ್ರದೇಶಗಳು ಉಷ್ಣ ವಲಯದಲ್ಲಿ ಇರುವುದರಿಂದ, ಉಷ್ಣ ವಲಯದಲ್ಲಿ ಇರುವುದರಿಂದ, ಉಷ್ಣವಲಯದಲ್ಲಿ ಕಂಡುಬರುವುದರಿಂದ ಭಾರತದಲ್ಲಿ ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ನಾವು ನೋಡ್ತೇವೆ. ಒಂದನ್ನು ಕೇಳ್ತಕ್ಕಂಥ ಪ್ರಶ್ನೆ, ಭಾರತದಲ್ಲಿ ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣ ಕಂಡುಬರಲು ಕಾರಣವೇನು? ಭಾರತದ ಬಹುಪಾಲು ಪ್ರದೇಶಗಳು ಉಷ್ಣವಲಯದಲ್ಲಿ ಕಂಡುಬರುವುದರಿಂದ ಭಾರತದಲ್ಲಿ ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ನಾವು ನೋಡ್ತೇವೆ. ಹಾಗೆ ವಾಯುಗುಣದ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಯಾವುವು? ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು, ಪ್ರಭಾವ ಬೀರುವ ಅಂಶಗಳು: ಅಕ್ಷಾಂಶ, ತೇವಾಂಶ, ಆರ್ದ್ರತೆ, ಮಾರುತಗಳು ಬೀಸುವ ದಿಕ್ಕು, ಸಮುದ್ರದ ಸಾಮೀಪ್ಯ, ಈ ಎಲ್ಲ ಅಂಶಗಳು ಭಾರತದ ಮೇಲೆ, ಅಂದರೆ ವಾಯುಗುಣದ ಮೇಲೆ, ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳಾಗಿವೆ. ಅಕ್ಷಾಂಶ,
ಭಾರತ ಸರಿಸುಮಾರು 7 ಡಿಗ್ರಿ ಅಕ್ಷಾಂಶದಿಂದ 37 ಡಿಗ್ರಿ ಅಕ್ಷಾಂಶದ ಮಧ್ಯೆ ವಿಸ್ತಾರವಾಗಿ ಹಂಚಿಕೆಯಾಗಿರ್ತಕ್ಕಂಥದ್ದು. ವಿವಿಧ ಅಕ್ಷಾಂಶದ ಪ್ರದೇಶಗಳು ತಮ್ಮದೇ ಆಗಿರ್ತಕ್ಕಂಥ ಹವಾಗುಣವನ್ನು ಹೊಂದಿರತಕ್ಕಂಥದ್ದನ್ನು, ವಾಯುಗುಣವನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಅಕ್ಷಾಂಶ, ತೇವಾಂಶ, ಆರ್ದ್ರತೆ, ಮಾರುತಗಳು ಬೀಸುವಂತಹ ದಿಕ್ಕು, ಅರಣ್ಯ ಪ್ರದೇಶ ಇರ್ಬೋದು, ಮಳೆ ಬೀಳುವಂಥ ಪ್ರದೇಶ ಇರ್ಬೋದು, ಮಣ್ಣು ಇರ್ಬೋದು, ಸಮುದ್ರದ ಹತ್ತಿರ ಅಥವಾ ಸಮುದ್ರಕ್ಕೆ ಹತ್ತಿರವಿರ್ತಕ್ಕಂಥ ಪ್ರದೇಶಗಳು ಒಂದು ರೀತಿಯಾದಂತಹ ಹವಾಗುಣವನ್ನು, ಸಮುದ್ರದಿಂದ ದೂರ ಇರ್ತಕ್ಕಂಥ ಪ್ರದೇಶಗಳೇ ಒಂದು ರೀತಿಯಾದಂತಹ ಹವಾಗುಣವನ್ನು ಪಡಿತಕ್ಕಂಥದ್ದನ್ನು ನಾವು ನೋಡ್ತೇವೆ. ಈ ನಿಟ್ಟಿನಲ್ಲಿ ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವುವು ಎನ್ನುವಂತಹ ಪ್ರಶ್ನೆ ಏನಾದರೂ ಕೇಳಿದಾಗ ಅಕ್ಷಾಂಶ, ತೇವಾಂಶ, ಆರ್ದ್ರತೆ, ಮಾರುತಗಳು ಬೀಸುವಂತಹ ದಿಕ್ಕು, ಅರಣ್ಯ ಪ್ರದೇಶ, ಸಮುದ್ರದ ಸಾಮೀಪ್ಯ, ಈ ಎಲ್ಲ ಅಂಶಗಳು ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳಾಗಿವೆ. ಹಾಗಾದರೆ ಭಾರತದ ವಾಯುಗುಣವನ್ನು ಯಾವ ರೀತಿಯಾಗಿ ವಿಂಗಡಣೆ ಅಥವಾ ಎಷ್ಟು ಋತುಕಾಲಗಳಾಗಿ ವಿಂಗಡಣೆ ಮಾಡಲಾಗಿದೆ ಅನ್ನುವಂಥ ಅಂಶ ನೋಡಿದರೆ, ಭಾರತದಲ್ಲಿ 4 ಋತುಕಾಲಗಳನ್ನು ನಾವು ನೋಡ್ತೇವೆ. ಭಾರತದ ಋತುಕಾಲಗಳು ಅಥವಾ ಭಾರತದ ವಾಯುಗುಣದ ವಿಧಗಳು, ಭಾರತದ ಋತುಕಾಲದ ವಿಧಗಳು. 1 ಚಳಿಗಾಲ, ನವೆಂಬರ್ನಿಂದ ಡಿಸೆಂಬರ್ನಿಂದ ಫೆಬ್ರವರಿ. 2 ಬೇಸಿಗೆ ಕಾಲ, ಮಾರ್ಚ್ ನಿಂದ ಮೇ. 3 ಮಳೆಗಾಲ, ಜೂನ್ ನಿಂದ ಸೆಪ್ಟೆಂಬರ್. 4 ಈಶಾನ್ಯ ಮಾರುತದ ಕಾಲ. ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ. ಇದು ಅಕ್ಟೋಬರ್ನಿಂದ ನವೆಂಬರ್. ಈ ರೀತಿ ಭಾರತದ ವಾಯುಗುಣವನ್ನು 4 ಋತುಕಾಲಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ. ಇವಾಗ ಈ 4 ಋತುಕಾಲಗಳ ಬಗ್ಗೆ ಒಂದೊಂದಾಗಿ ಮಾಹಿತಿಯನ್ನು ತಿಳಿಯುತ್ತಾ ಹೋಗೋಣ. ಮೊದಲನೇದಾಗಿ ಚಳಿಗಾಲ. ಯಾವ ತಿಂಗಳಿನ ಮಧ್ಯೆ ಚಳಿಗಾಲವನ್ನು ನೋಡ್ತೇವೆ. ಈ ಅವಧಿಯಲ್ಲಿ ಭಾರತದಲ್ಲಿ ಕಂಡುಬರುವಂತಹ ಲಕ್ಷಣಗಳೇನು ಅನ್ನುವಂತಹ ಅಂಶ. ಭಾರತದಲ್ಲಿ ಚಳಿಗಾಲ ಡಿಸೆಂಬರ್ನಿಂದ ಫೆಬ್ರವರಿಯ ಮಧ್ಯೆ ಭಾರತದಲ್ಲಿ ಚಳಿಗಾಲವನ್ನು ನೋಡ್ತೇವೆ. ಈ ಚಳಿಗಾಲದ ಸಂದರ್ಭದಲ್ಲಿ ಭಾರತದಲ್ಲಿ ಕಂಡುಬರುವಂತಹ ಲಕ್ಷಣಗಳು ಯಾವೆಲ್ಲ ಲಕ್ಷಣಗಳನ್ನು ನಾವು ಚಳಿಗಾಲದಲ್ಲಿ ನೋಡಬಹುದಾಗಿದೆ. ಒಂದನೇದಾಗಿ ಸೂರ್ಯನ ಓರೆಯಾದಂತಹ ಕಿರಣಗಳು ಬೀಳುವುದು.
ಬೀಳುತ್ತವೆ. ಸೂರ್ಯನ ಓರೆಯಾದಂತಹ ಕಿರಣ ಭೂಮಿ ಮೇಲೆ ಪಡೆಯುತ್ತದೆ. ಎರಡನೇದಾಗಿ ಅತಿ ಹೆಚ್ಚು ಇಬ್ಬನಿ ಮತ್ತು ಕವಳಗಳನ್ನ ನಾವು ಚಳಿಗಾಲದಲ್ಲಿ ನೋಡ್ತೇವೆ. ಮೂರನೇದಾಗಿ ಅತಿ ಹೆಚ್ಚು ಚಳಿಯನ್ನ ನಾವು ನೋಡ್ತೀವಿ. ಎಂತ ಹೇಳ್ತೀವಿ? ಚಳಿಯನ್ನ ನೋಡ್ತೇವೆ. ಈ ಮೂರೂ ಲಕ್ಷಣಗಳು ಚಳಿಗಾಲದಲ್ಲಿ ಕಂಡುಬರ್ತಕ್ಕಂಥ ಲಕ್ಷಣಗಳು. ಸೂರ್ಯನ ಓರೆಯಾದಂತಹ ಕಿರಣಗಳು ಭೂಮಿಯ ಮೇಲೆ ಬಿದ್ದಾಗ ಉಷ್ಣ ವಾಯುಗುಣದ ಬದಲಾಗಿ ಒಂದು ರೀತಿಯಂತಹ ತಂಪಾದಂತಹ ವಾಯುಗುಣವನ್ನು ನಾವು ನೋಡ್ತೇವೆ. ಅತಿ ಹೆಚ್ಚು ಇಬ್ಬನಿ ಮತ್ತು ಕವಳಗಳು ಈ ಸಂದರ್ಭದಲ್ಲಿ ಕಂಡುಬರ್ತಕ್ಕಂಥದ್ದನ್ನ, ಅತಿ ಹೆಚ್ಚು ಚಳಿ, ಭಾರತದಲ್ಲಿ ಅತಿ ಹೆಚ್ಚು ಚಳಿ ಬೀಳುವಂಥ ಪ್ರದೇಶಗಳು ಅಂತ ಹೇಳಿದ್ರೆ ಹಿಮಾಚಲ ಪ್ರದೇಶ, ಜಮ್ಮು ಮತ್ತು ಕಾಶ್ಮೀರ, ಅರುಣಾಚಲ ಪ್ರದೇಶದ ಭಾಗಗಳಲ್ಲಿ, ಜೊತೆಗೆ ಈಶಾನ್ಯ ಭಾರತದ ಕೆಲವು ಭಾಗಗಳಲ್ಲಿ ನಾವು ಅತಿ ಹೆಚ್ಚು ಚಳಿಯನ್ನು ಬೀಳ್ತಕ್ಕಂತಹ ಪ್ರದೇಶಗಳಾಗಿವೆ. ಅದರಲ್ಲಿಯೇ ಅತಿ ಹೆಚ್ಚು ಚಳಿಯನ್ನು ಪಡೆಯುವಂಥ ಪ್ರದೇಶ ಅಂದರೆ ಡ್ರಾಸ್ ಅನ್ನುವಂಥ ಪ್ರದೇಶ. ಡ್ರಾಸ್ ಇಲ್ಲಿ -64°C ಉಷ್ಣಾಂಶ ನೋಡ್ತೀವಿ. ಅಂದ್ರೆ 0 ಡಿಗ್ರಿಗಿಂತಲೂ ಕೂಡ ಕಡಿಮೆ, ಉಷ್ಣನೇ ಇಲ್ಲ. ಅಷ್ಟು ತಂಪಾದಂತಹ ಚಳಿ, ಮೈಕೊರುವಂತಹ ಚಳಿ, ಅತಿ ಹೆಚ್ಚು ಚಳಿಯನ್ನು ಪಡೆಯುವಂಥ ಪ್ರದೇಶ ಅಂದರೆ ಭಾರತದಲ್ಲಿ ಡ್ರಾಸ್. ಈ ರೀತಿಯಾಗಿರ್ತಕ್ಕಂತಹ ವಾತಾವರಣ. ಇನ್ನೊಂದು ಪ್ರಶ್ನೆ ಕೇಳಬಹುದು, ಯಾವ ಕಾರಣಕ್ಕಾಗಿ ಸೂರ್ಯನ ಓರೆಯಾದಂತಹ ಕಿರಣಗಳು ಈ ಸಂದರ್ಭದಲ್ಲಿ ಬೀಳುತ್ತವೆ? ಇಲ್ಲಿ ಇದು ಭೂಮಿ. ಭೂಮಿ 0 ಡಿಗ್ರಿ ಅಕ್ಷಾಂಶವನ್ನು ಸಮಭಾಜಕ ವೃತ್ತ ಅಂತ ಕರೀತಾರೆ. ಭಾರತ ಉತ್ತರಾರ್ಧಭಾಗ ಪೂರ್ವ ಭಾಗದಲ್ಲಿ ಇಲ್ಲಿ ಭಾರತ ಕಂಡುಬರುತ್ತದೆ. ಭೂಮಿ ಸೂರ್ಯನನ್ನ ಸುತ್ತುವುದರಿಂದ ಋತುಕಾಲಗಳಾಗಿ ನಾವು ನೋಡುತ್ತೇವೆ. ಇಲ್ಲಿಯೂ ಕೂಡ ಭೂಮಿ ಸೂರ್ಯನನ್ನು ಸುತ್ತುವಂತ ಸಂದರ್ಭದಲ್ಲಿ ನವೆಂಬರ್ನಿಂದ ಡಿಸೆಂಬರ್ನಿಂದ ಫೆಬ್ರವರಿಯವರೆಗೆ ಸೂರ್ಯನ ನೇರವಾದ ಕಿರಣಗಳು ದಕ್ಷಿಣಾರ್ಧ ಗೋಳದ ಮೇಲೆ ಬೀಳುತ್ತವೆ. ಸೂರ್ಯನ ಓರೆಯಾದ ಕಿರಣಗಳು ಉತ್ತರಾರ್ಧ ಗೋಳದ ಮೇಲೆ ಬೀಳುವುದರಿಂದ, ಉತ್ತರಾರ್ಧ ಗೋಳದಲ್ಲಿ ಭಾರತ ಕಂಡು ಬರುವುದರಿಂದ ಈ ಅವಧಿಯಲ್ಲಿ ಭಾರತದಲ್ಲಿ ನಾವು ಚಳಿಗಾಲವನ್ನು ನೋಡುತ್ತೇವೆ. ಹಾಗಾಗಿ ಈ ಅವಧಿಯಲ್ಲಿ ಸೂರ್ಯನ ಓರೆಯಾದಂತಹ ಕಿರಣಗಳು ಭೂಮಿಯ ಮೇಲೆ ಬೀಳುತ್ತವೆ. ಅರ್ಥ ಆಯ್ತಲ್ಲ? ಭಾರತ ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ ಕಂಡುಬರುತ್ತದೆ. ಭೂಮಿ ಸೂರ್ಯನ ಸುತ್ತುವುದರಿಂದ ಈ ಡಿಸೆಂಬರ್ನಿಂದ ಫೆಬ್ರವರಿ ಅವಧಿಯಲ್ಲಿ ಸೂರ್ಯನ ನೇರವಾದಂತಹ ಲಂಬವಾದಂತಹ ಕಿರಣಗಳು ದಕ್ಷಿಣಾರ್ಧ ಗೋಳದ ಮೇಲೆ ಬಿದ್ದು, ಓರೆಯಾದ ಕಿರಣಗಳು ಉತ್ತರಾರ್ಧ ಗೋಳದ ಮೇಲೆ ಬೀಳುವುದರಿಂದ ಈ ಅವಧಿಯಲ್ಲಿ ನಾವು ತಂಪಾದಂತಹ ವಾತಾವರಣವನ್ನ, ಚಳಿಯ ವಾತಾವರಣವನ್ನ ನೋಡ್ತೇವೆ. ಹಾಗಾಗಿ ಈ ಡಿಸೆಂಬರ್ನಿಂದ ಫೆಬ್ರವರಿಯವರೆಗೆ ನಾವು ಅತಿ ಹೆಚ್ಚು ಚಳಿಯನ್ನು ಪಡಿತೇವೆ. ಈ ಅವಧಿಯಲ್ಲಿ ಅತಿ ಹೆಚ್ಚು ಪ್ರವಾಸವನ್ನು ಮಾಡ್ತಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಜನವರಿ ತಿಂಗಳಲ್ಲಿ ಯಥೇಚ್ಛವಾಗಿರ್ತಕ್ಕಂತಹ ಪ್ರವಾಸವನ್ನು ಮಾಡೋದ್ರಿಂದ ಜನವರಿ ತಿಂಗಳನ್ನ ಪ್ರವಾಸದ ಮಾಸ ಎಂದು
ಜನವರಿ ತಿಂಗಳನ್ನ ಪ್ರವಾಸದ ಮಾಸ. ಈ ರೀತಿ ಚಳಿಗಾಲದಲ್ಲಿ ಈ ಎಲ್ಲ ರೀತಿಯಂತಹ ಲಕ್ಷಣಗಳನ್ನ, ಬದಲಾವಣೆಗಳನ್ನ ಭಾರತದಲ್ಲಿ ನೋಡುತ್ತೇವೆ. ಹಾಗೆಯೇ ಇನ್ನೊಂದು ಋತುಕಾಲ, ಎರಡನೇ ಒಂದು ಪ್ರಮುಖ ವಾಯುಗುಣದ ವಿಧ ಅಂತ ಹೇಳಿದ್ರೆ ಬೇಸಿಗೆ ಕಾಲ. ಬೇಸಿಗೆ ಕಾಲ ಈ ಬೇಸಿಗೆ ಕಾಲ ಭಾರತದಲ್ಲಿ ಮಾರ್ಚ್ನಿಂದ ಮೇವರೆಗೆ ನಾವು ನೋಡಿ. ಹಾಗಾದ್ರೆ ಈ ಅವಧಿಯಲ್ಲಿ, ಬೇಸಿಗೆ ಕಾಲದ ಅವಧಿಯಲ್ಲಿ ಕಂಡುಬರುವಂತಹ ಲಕ್ಷಣಗಳಿವೆ, ಬದಲಾವಣೆಗಳಿವೆ ಅನ್ನೋದನ್ನು ನೋಡಿದರೆ, ಒಂದು ಸೂರ್ಯನ ಲಂಬ ಕಿರಣಗಳು ಭಾರತದ ಮೇಲೆ ಬೀಳುತ್ತವೆ. ಈ ಅವಧಿಯಲ್ಲಿ ಪರಿಸರಣ ಮಳೆಯನ್ನ ನೋಡಬಹುದಾಗಿದೆ. ರಾಜಸ್ಥಾನದ ಗಂಗಾನಗರ, ಅತಿ ಹೆಚ್ಚು ಉಷ್ಣಾಂಶವನ್ನು ಪಡೆಯುವ ಪ್ರದೇಶವಾಗಿದೆ. ನೋಡಿ, ಇಲ್ಲಿ ಈಗಾಗಲೇ ಹೇಳಿದ್ವಿ, ಚಳಿಗಾಲದ ಸಂದರ್ಭದಲ್ಲಿ ಸೂರ್ಯನ ಓರೆಯಾದ ಕಿರಣಗಳು ದಕ್ಷಿಣಾರ್ಧಗಳು ಉತ್ತರಾರ್ಧಗಳ ಮೇಲೆ ಬೀಳುತ್ತವೆ. ಫೆಬ್ರವರಿಯ ನಂತರ ಭೂಮಿ ಸೂರ್ಯನನ್ನ ಯಾವಾಗಲೂ ಕೂಡ ಸುತ್ತುವರಿಯುತ್ತಿರ್ತದೆ. ಫೆಬ್ರವರಿಯ ನಂತರ ಉತ್ತರಾರ್ಧಗೋಳದ ಮೇಲೆ ಸೂರ್ಯನ ಲಂಬ ಕಿರಣಗಳು ಬೀಳುವುದರಿಂದ ಉತ್ತರಾರ್ಧಗೋಳದಲ್ಲಿಯೇ ಭಾರತದ ಭೂಪ್ರದೇಶ ಕಂಡು ಬರುವುದರಿಂದ ಈ ಅವಧಿಯಲ್ಲಿ, ಅಂದರೆ ಮಾರ್ಚ್ನಿಂದ ಮೇ ಅವಧಿಯಲ್ಲಿ ಭಾರತದ ಮೇಲೆ ಸೂರ್ಯನ ಎಂಥ ಕಿರಣಗಳು ಪ್ರವಾಹಿಸುತ್ತವೆ ಎಂದರೆ ಲಂಬವಾದಂತಹ ಕಿರಣಗಳು ನಾವು ನೋಡ್ತೇವೆ. ಹಾಗಾಗಿ ಆ ಲಂಬವಾದಂತಹ ಕಿರಣಗಳು ಮಾರ್ಚ್ನಿಂದ ಮೇವರೆಗೆ ಬೀಳುವುದರಿಂದ ಅತಿ ಹೆಚ್ಚು ಶೆಕೆಯ ವಾತಾವರಣವನ್ನ, ಉಷ್ಣ ವಾತಾವರಣವನ್ನ ನಾವು ಈ ಅವಧಿಯಲ್ಲಿ ನೋಡುತ್ತೇವೆ. ಇದು ಒಂದನೇ ಲಕ್ಷಣ. ಇನ್ನು ಈ ಅವಧಿಯಲ್ಲಿ ಪರಿಸರಣ ಮಳೆಯನ್ನು ನಾವು ನೋಡ್ತೇವೆ. ಪರಿಸರಣ ಮಳೆ ಏನು? ಪರಿಸರಣ ಮಳೆ ಅಂದರೆ ಬೇಸಿಗೆ ಕಾಲದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಕಂಡು ಬರುವುದರಿಂದ ನೀರು ಆವಿಯಾಗಿ ಮೇಲಕ್ಕೆ ಹೋದಂತೆ ಮಧ್ಯಾಹ್ನದ ನಂತರ ಗುಡುಗು ಮತ್ತು ಸಿಡಿಲಿನಿಂದ ಬೀಳುವಂತಹ ಮಳೆಯನ್ನೇ ನಾವು ಪರಿಸರಣ ಮಳೆ ಎಂದು ಕರೆಯುತ್ತೇವೆ. ಈ ಪರಿಸರಣ ಮಳೆ ಯಥೇಚ್ಛವಾಗಿ ಎಲ್ಲೆಲ್ಲ ಆಗ್ತದೆ ಅಂದರೆ
ಎಲ್ಲಿ ನೀರಿನ ಸೆಲೆಗಳು ಅಲೆಗಳು ಸಮುದ್ರ ಪ್ರದೇಶಗಳು ಕಂಡು ಬರುತ್ತವೆಯೋ ಅಂತಹ ಪ್ರದೇಶಗಳಲ್ಲಿ ಮಾತ್ರ ನಾವು ಪರಿಸರಣ ಮಳೆಯನ್ನು ನೋಡ್ತೀವಿ. ಏನು ಪರಿಸರಣ ಮಳೆ ಅಂತ ಹೇಳಿದ್ರೆ ಅತಿ ಹೆಚ್ಚು ಉಷ್ಣಾಂಶದಿಂದ ನೀರು ಆವಿಯಾಗುತ್ತೆ. ಮಧ್ಯಾಹ್ನದ ನಂತರ ಗುಡುಗು ಮತ್ತು ಸಿಡಿಲಿನಿಂದ ಬೀಳುವಂತಹ ಮಳೆಯನ್ನೇ ನಾವು ಪರಿಸರಣ ಮಳೆ ಎಂದು ಕರೆಯುತ್ತೇವೆ. ಈ ಪರಿಸರಣ ಮಳೆಯನ್ನು ಭಾರತದ ರಾಜ್ಯಗಳಲ್ಲಿ ವಿವಿಧ ಹೆಸರಿನಿಂದ ಕರೀತಾರೆ. ಉತ್ತರ ಪ್ರದೇಶದಲ್ಲಿ ಅಂದೀಸ್ ಅಂತ ಕರೀತಾರೆ. ಉತ್ತರ ಪ್ರದೇಶದಲ್ಲಿ ಪರಿಸರಣ ಮಳೆಗೆ ಅಂದೀಸ್ ಎಂದು ಕರೀತಾರೆ. ಅದೇ ರೀತಿ ಪಶ್ಚಿಮ ಬಂಗಾಳದಲ್ಲಿ ಕಾಲಾ ಬೈಸಾಖಿ ಎಂದು ಕೂಡ ಕರೆಯುತ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಕಾಲಾ ಬೈಸಾಖಿ, ಕೇರಳದಲ್ಲಿ ಮಾವಿನ ಕೊಯ್ಲು, ಕರ್ನಾಟಕದಲ್ಲಿ ಕಾಫಿ ಹೂಮಳೆ. ಈ ರೀತಿ ಭಾರತದಲ್ಲಿ ವಿವಿಧ ರಾಜ್ಯಗಳಲ್ಲಿ ವಿವಿಧ ಹೆಸರಿನಿಂದ ಈ ಪರಿಸರಣ ಮಳೆಯನ್ನು ಕರೆಯುತ್ತಾರೆ. ಉತ್ತರ ಪ್ರದೇಶದಲ್ಲಿ ಅಂದೀಸ್ ಎಂದು, ಪಶ್ಚಿಮ ಬಂಗಾಳದಲ್ಲಿ ಕಾಲಾ ಬೈಸಾಖಿ ಎಂದು, ಇನ್ನು ಕರ್ನಾಟಕದಲ್ಲಿ ಮಾವಿನ ಒಂದು ಬೆಳೆಗೆ ಸಾಕಷ್ಟು ಅನುಕೂಲವಾಗುವುದರಿಂದ ಈ ಪರಿಸರಣ ಮಳೆ. ಕರ್ನಾಟಕದಲ್ಲಿ ಪರಿಸರಣ ಮಳೆಯನ್ನ ಮಾವಿನ ಕೊಯ್ಲು ಎಂದು, ಇನ್ನು ಕೇರಳದಲ್ಲಿ ಮಾವಿನ ಬೆಳೆಗೆ ಸಾಕಷ್ಟು ಅನುಕೂಲವಾಗುವುದರಿಂದ ಕೇರಳದಲ್ಲಿ ಮಾವಿನ ಕೊಯ್ಲು ಅಂತ ಕರೀತಾರೆ ಪರಿಸರಣ ಮಳೆಯನ್ನ. ಇನ್ನು ಕರ್ನಾಟಕದಲ್ಲಿ ಕಾಫಿ ಬೆಳೆಗೆ ಸಾಕಷ್ಟು ಅನುಕೂಲವಾಗುವುದರಿಂದ ಕರ್ನಾಟಕದಲ್ಲಿ ಪರಿಸರಣ ಮಳೆಯನ್ನ ಕಾಫಿ ಹೂ ಮಳೆ ಎಂದು ಕೂಡ ಭಾರತದಲ್ಲಿ ವಿವಿಧ ರಾಜ್ಯಗಳಲ್ಲಿ ವಿವಿಧ ರೀತಿ ಹೆಸರಿನಿಂದ ಈ ಪರಿಸರಣ ಮಳೆಯನ್ನ ಕರೀತಾರೆ. ಬಹಳ ಸರಳವಾಗಿ ಪರಿಸರಣ ಮಳೆ ಅಂತ ಏನಾದರೂ ಕೂಡ ಕೇಳಿದ್ರೆ ಮಧ್ಯಾಹ್ನದ ನಂತರ ಗುಡುಗು ಮತ್ತು ಸಿಡಿಲಿನಿಂದ ಬೀಳುವಂತಹ ಮಳೆಯನ್ನೇ ಪರಿಸರಣ ಮಳೆ ಎಂದು ಕರೆಯುತ್ತೇವೆ. ಒಂದು ಮಾತು ಕೇಳ್ತಕ್ಕಂಥ ಪ್ರಶ್ನೆ ಇದು ಕೂಡ ಹೇಳ್ತೀವಿ. ಬರೀ ಪರಿಸರಣ ಮಳೆ ಎಂದರೇನು? ನೀರು ಆವಿಯಾಗಿ ಮಧ್ಯಾಹ್ನದ ನಂತರ ಗುಡುಗು ಮತ್ತು ಸಿಡಿಲಿನಿಂದ ಬೀಳುವ ಮಳೆ ಪರಿಸರಣ ಮಳೆಯಾಗಿದೆ. ಅದರಲ್ಲಿ ಯಥೇಚ್ಛವಾಗಿ ನಾವು ಪರಿಸರಣ ಮಳೆಯನ್ನ ದಕ್ಷಿಣ ಭಾರತದಲ್ಲಿ ನೋಡ್ತೀವಿ. ಯಾಕೆಂತಂದ್ರೆ ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಇದೆ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಇದೆ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಇರೋದ್ರಿಂದ ನಾವು ಯಥೇಚ್ಛವಾಗಿ ಪರಿಸರಣ ಮಳೆಯನ್ನ ಹೆಚ್ಚಾಗಿ ದಕ್ಷಿಣ ಭಾರತದಲ್ಲಿ ನೋಡುತ್ತೇವೆ. ಈ ಎರಡೂ ಲಕ್ಷಣಗಳ ಜೊತೆ ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶವನ್ನು ಪಡೆಯುವಂತಹ ಭಾರತದ ಪ್ರದೇಶ ಅಂತಂದ್ರೆ ರಾಜಸ್ಥಾನದ ಗಂಗಾನಗರ. ಸರಿಸುಮಾರು 49 ಡಿಗ್ರಿಗಿಂತಲೂ ಕೂಡ ಹೆಚ್ಚು ಉಷ್ಣಾಂಶವನ್ನ ಪಡೆಯುವಂತಹ ಭಾರತದ ಅತಿ ಹೆಚ್ಚು ಉಷ್ಣಾಂಶವನ್ನು ಪಡೆಯುವಂತಹ ಪ್ರದೇಶ ಅಂತ ಹೇಳಿದ್ರೆ ರಾಜಸ್ಥಾನದ ಗಂಗಾನಗರ ಭಾರತದಲ್ಲಿಯೇ ಅತಿ ಹೆಚ್ಚು ಉಷ್ಣಾಂಶವನ್ನು ಪಡೆಯುವಂತಹ ಪ್ರದೇಶವಾಗಿದೆ. ಯಾವುದು? ಭಾರತದ ರಾಜಸ್ಥಾನದ ಗಂಗಾನಗರ ಅನ್ನುವಂತಹ ಪ್ರದೇಶ ಅತಿ ಹೆಚ್ಚು ಉಷ್ಣಾಂಶವನ್ನು ಪಡೆಯುವಂತಹ ಭಾರತದ ಪ್ರದೇಶವಾಗಿದೆ. ಈ ಎಲ್ಲ ಲಕ್ಷಣಗಳನ್ನು ನಾವು ಭಾರತದ ಬೇಸಿಗೆ ಕಾಲದಲ್ಲಿ ನೋಡ್ತೀವಿ. ಇವು ಬೇಸಿಗೆ ಕಾಲದಲ್ಲಿ ಕಂಡುಬರುವಂತಹ ಬದಲಾವಣೆ. ಹಾಗೆಯೇ
ಭಾರತದ ಇನ್ನೊಂದು ಬಹಳ ಪ್ರಮುಖವಾಗಿರುವಂತಹ ಋತುಕಾಲ ಅಂತ ಹೇಳಿದ್ರೆ ಮಳೆಗಾಲ. ಭಾರತದ ಕೃಷಿ ಹೆಚ್ಚಾಗಿ ಮಾನ್ಸೂನ್ ಮಳೆಯನ್ನೇ ಅವಲಂಬಿಸಿದೆ. ಭಾರತದಲ್ಲಿ ಕೃಷಿ ಏನಾದರೂ ಕೂಡ ಕೃಷಿ ಚಟುವಟಿಕೆಗಳು ನಡೀತಾ ಇದೆ ಅಂದರೆ ಆ ಕೃಷಿ ಚಟುವಟಿಕೆ ಸಂಪೂರ್ಣವಾಗಿ ಭಾರತದಲ್ಲಿ ಮಳೆಯನ್ನೇ ಅವಲಂಬಿಸಿದೆ. ಮಳೆಗಾಲ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ನಾವು ಭಾರತದಲ್ಲಿ ಮಳೆಗಾಲವನ್ನು. ಒಂದನೇದಾಗಿ ಭಾರತಕ್ಕೆ ಮಳೆಯನ್ನ ತರುವಂತಹ ಮಾರುತಗಳು ಯಾವುವು ಅನ್ನೋದನ್ನು ನೋಡಿದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳು. ನೈಋತ್ಯ ದಿಕ್ಕಿನಿಂದ ಬೀಸುವ ಮಾರುತಗಳು ಮಳೆಯನ್ನ ಸುರಿಸುತ್ತವೆ. ಈ ನೈಋತ್ಯ ಮಾನ್ಸೂನ್ ಮಾರುತಗಳನ್ನ ಎರಡು ಶಾಖೆಗಳನ್ನಾಗಿ ವಿಭಾಗ ಮಾಡ್ತಾರೆ. ಒಂದು ಅರಬ್ಬಿ ಸಮುದ್ರದ ಶಾಖೆಗಳು, ಎರಡು ಬಂಗಾಳಕೊಲ್ಲಿಯ ಶಾಖೆಗಳು. ಈ ರೀತಿ ಈ ಎರಡೂ ಶಾಖೆಗಳ ಮೂಲಕ ಭಾರತದಲ್ಲಿ ಮಳೆಯನ್ನು ಪಡೆಯುತ್ತೇವೆ. ನೈಋತ್ಯ ದಿಕ್ಕಿನಿಂದ ಬೀಸುವಂತಹ ಮಾರುತಗಳು ಭಾರತದಲ್ಲಿ ಮಳೆಯನ್ನು ಸುರಿಸುತ್ತವೆ. ಈ ನೈಋತ್ಯ ದಿಕ್ಕಿನಿಂದ ಬೀಸುವಂತಹ ಮಾರುತಗಳನ್ನ ಎರಡು ಶಾಖೆಗಳನ್ನಾಗಿ ವಿಭಾಗ ಮಾಡ್ತೇವೆ. ಒಂದು ಅರಬ್ಬಿ ಸಮುದ್ರದ ಮೇಲಿಂದ ಬೀಸುವಂತಹ ಮಾರುತಗಳ ಶಾಖೆ, ಇನ್ನೊಂದು ಬಂಗಾಳಕೊಲ್ಲಿಯ ಮೇಲಿಂದ ಬೀಸುವಂತಹ ಮಾರುತಗಳ ಶಾಖೆ. ಈ ರೀತಿ ಈ ಎರಡೂ ಶಾಖೆಗಳು ಭಾರತಕ್ಕೆ ಮಳೆಯನ್ನು ಸುರಿಸುತ್ತವೆ. ಹಾಗಾದರೆ ಜೂನ್ ತಿಂಗಳಿನಲ್ಲಿಯೇ ಮಳೆಗಾಲ ಆರಂಭವಾಗಲು ಕಾರಣ ಏನು? ಇದು ಪ್ರಶ್ನೆ. ಜೂನ್ ತಿಂಗಳಿನಲ್ಲಿಯೇ ಮಳೆಗಾಲ ಆರಂಭವಾಗುವ ಕಾರಣ ಏನು ಅಂತಂದ್ರೆ, ಮೇ ತಿಂಗಳ ಅಂತ್ಯದ ಹೊತ್ತಿಗೆ ಇದು ಭೂಮಿ ಮೇ ತಿಂಗಳ ಅಂತ್ಯದ ಹೊತ್ತಿಗೆ ಭಾರತ ಉಷ್ಣ ವಾಯುಗುಣವನ್ನು ಪಡೆಯುತ್ತದೆ. ಈ ಉಷ್ಣ ವಾಯುಗುಣದಿಂದಾಗಿ ಭಾರತದಲ್ಲಿ ಕಡಿಮೆ ಒತ್ತಡ ಪ್ರದೇಶ ನಿರ್ಮಾಣವಾಗಿರುತ್ತದೆ. ಭಾರತ ಮೇ ತಿಂಗಳ ಅಂತ್ಯಭಾಗದಲ್ಲಿ ಅತಿ ಹೆಚ್ಚು ಉಷ್ಣಾಂಶವನ್ನು ಪಡೆಯುವುದರಿಂದ ಉಷ್ಣಾಂಶ ಹೆಚ್ಚಾದಾಗ ಒತ್ತಡ ಕಡಿಮೆಯಾಗುತ್ತದೆ. ಉಷ್ಣಾಂಶ ಕಡಿಮೆಯಾದಾಗ ಒತ್ತಡ ಹೆಚ್ಚಾಗುತ್ತದೆ. ಆದರೆ ಮೇ ತಿಂಗಳ ಅಂತಿಮ ಭಾಗದಲ್ಲಿ ಉಷ್ಣಾಂಶ ಹೆಚ್ಚಾಗಿ ಒತ್ತಡ ಕಡಿಮೆಯಾಗುವುದರಿಂದ ಬೇರೆ ಭಾಗದ ಮಾರುತಗಳನ್ನ ಅಥವಾ ಬೇರೆ ದಿಕ್ಕಿನಿಂದ ಬೀಸುವಂತಹ ಮಾರುತಗಳನ್ನ ಆಕರ್ಷಣೆ ಮಾಡುತ್ತದೆ. ಇಲ್ಲಿಯೂ ಕೂಡ ದಕ್ಷಿಣಾರ್ಧಗೋಳದಲ್ಲಿ ಆಗ್ನೇಯ ದಿಕ್ಕಿನಿಂದ ಬೀಸುವಂತಹ ಮಾರುತಗಳನ್ನ ಮೇ ತಿಂಗಳ ಅಂತಿಮ ಭಾಗದ ಹೊತ್ತಿಗೆ ಭಾರತದಲ್ಲಿ ಕಡಿಮೆ ಒತ್ತಡ ಪ್ರದೇಶ ನಿರ್ಮಾಣವಾಗಿರುವುದರಿಂದ ಈ ಆಗ್ನೇಯ ಮಾನ್ಸೂನ್ ಮಾರುತಗಳು ಸಮಭಾಜಕ ವೃತ್ತವನ್ನು ದಾಟಿದ ತಕ್ಷಣ ನೈಋತ್ಯ ದಿಕ್ಕಿಗೆ ಪರಿವರ್ತನೆಯಾಗುತ್ತವೆ ಅಥವಾ ನೈಋತ್ಯ ದಿಕ್ಕಿನ ಕಡೆಗೆ ಬೀಸುವುದಕ್ಕೆ ಆರಂಭವಾಗುತ್ತವೆ. ಅದಕ್ಕೆ ಕಾರಣ ಭಾರತದಲ್ಲಿ ಕಡಿಮೆ ಒತ್ತಡ ಪ್ರದೇಶ ನಿರ್ಮಾಣವಾಗಿರುವುದರಿಂದ ಆ ಆಗ್ನೇಯ ದಿಕ್ಕಿನಿಂದ ಬೀಸುವಂತಹ ಮಾರುತಗಳು ಸಮಭಾಜಕ ವೃತ್ತವನ್ನು ದಾಟಿದ ತಕ್ಷಣ ನೈಋತ್ಯ ದಿಕ್ಕಿನ ಕಡೆಗೆ ಪರಿವರ್ತನೆಯಾಗುತ್ತವೆ. ಇದಕ್ಕೆ
ಕಾರಣ ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಕಂಡುಬರುವುದರಿಂದ ಆ ಅತಿ ಹೆಚ್ಚು ಉಷ್ಣಾಂಶದಿಂದಾಗಿ ಕಡಿಮೆ ಒತ್ತಡ ಪ್ರದೇಶ ನಿರ್ಮಾಣವಾಗುವುದರಿಂದ ಕಡಿಮೆ ಒತ್ತಡ ಪ್ರದೇಶ ಬೇರೆ ದಿಕ್ಕಿನಿಂದ ಬೀಸುವಂತ ಮಾರುತಗಳನ್ನ ಆಕರ್ಷಣೆ ಮಾಡುವುದರಿಂದ ಈ ನೈಋತ್ಯ ದಿಕ್ಕಿನ ಮಾರುತಗಳು ಭಾರತಕ್ಕೆ ಮಳೆಯನ್ನ ಸುರಿಸುತ್ತವೆ. ಅದೇ ನೈಋತ್ಯ ದಿಕ್ಕಿನಿಂದ ಬೀಸತಕ್ಕಂಥ ಮಾರುತಗಳು ಅರಬ್ಬಿ ಸಮುದ್ರ ಆ ಪ್ರದೇಶದಲ್ಲಿ ಇಲ್ಲದೆ ಹೋಗಿದ್ರೆ, ಬಂಗಾಳಕೊಲ್ಲಿ ಇಲ್ಲದೆ ಹೋಗಿದ್ರೆ, ಹಿಂದೂ ಮಹಾಸಾಗರಗಳಿಲ್ಲದೆ ಹೋಗಿದ್ರೆ ಭಾರತಕ್ಕೆ ಮಳೆಯನ್ನ ಸುರಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಆ ನೈಋತ್ಯ ದಿಕ್ಕಿನಿಂದ ಬೀಸುವಂತ ಮಾರುತಗಳು ಅರಬ್ಬಿ ಸಮುದ್ರದ ಮೇಲೆ ಬರುವುದರಿಂದ, ಬಂಗಾಳಕೊಲ್ಲಿಯ ಮೇಲಿಂದ ಬರುವುದರಿಂದ ಜಲಾಂಶ ಪೂರಿತ ಮಾರುತಗಳಾಗಿ ಬರುತ್ತವೆ. ಆ ಮಾರುತಗಳು ಅತಿ ಹೆಚ್ಚು ಎತ್ತರದಲ್ಲಿರ್ತಕ್ಕಂತಹ ಪೂರ್ವಘಟ್ಟಗಳು, ಅದೇ ರೀತಿಯಾಗಿರ್ತಕ್ಕಂತಹ ಈಶಾನ್ಯ ಭಾಗದಲ್ಲಿರ್ತಕ್ಕಂತಹ ಹಿಮಾಲಯ ಪರ್ವತಗಳು ಅತಿ ಹೆಚ್ಚು ಎತ್ತರವಾಗಿರೋದ್ರಿಂದ ಮಾರುತಗಳನ್ನು ತಡೆಯುತ್ತವೆ. ಆ ಮಾರುತ ಮೇಲಕ್ಕೆ ಹೋದಂತೆ, ಜಲಾಂಶ ಪೂರಿತ ಮಾರುತಗಳು ಮೇಲಕ್ಕೆ ಹೋದಂತೆ ಮಳೆ ಹನಿಗಳಾಗಿ ಪರಿವರ್ತನೆಗೊಂಡು ಪುನಃ ಭೂಮಿಗೆ ಮಳೆಯಾಗಿ ಕಂಡುಬರುತ್ತದೆ. ಈ ರೀತಿ ಮಳೆಗಾಲದಲ್ಲಿ ಯಾಕೆ ಜೂನ್ ತಿಂಗಳಿನಲ್ಲಿಯೇ ಮಳೆಗಾಲ ಆರಂಭವಾಗುತ್ತದೆ ಅಂದರೆ ಮೇ ತಿಂಗಳ ಅಂತ್ಯದ ಭಾಗದಲ್ಲಿ ಭಾರತದಲ್ಲಿ ಕಡಿಮೆ ಒತ್ತಡ ಪ್ರದೇಶ ನಿರ್ಮಾಣವಾಗಿರುತ್ತದೆ. ಆ ಕಡಿಮೆ ಒತ್ತಡ ಪ್ರದೇಶ ಮಾರುತಗಳನ್ನು ಆಕರ್ಷಣೆ ಮಾಡುತ್ತದೆ. ಆ ನಿಟ್ಟಿನಲ್ಲಿ ನೈಋತ್ಯ ದಿಕ್ಕಿನ ಮಾರುತಗಳು ಎರಡು ಶಾಖೆಗಳ ಮೂಲಕ ಭಾರತದ ಪ್ರವೇಶವನ್ನು ಮಾಡಿ ಭಾರತದ ಪಶ್ಚಿಮ ಘಟ್ಟಗಳಲ್ಲಿ, ಅದೇ ರೀತಿಯಾಗಿ ಈಶಾನ್ಯ ರಾಜ್ಯಗಳಲ್ಲಿ ಯಥೇಚ್ಛವಾಗಿ ಅತಿ ಹೆಚ್ಚು ಎತ್ತರವಾಗಿರ್ತಕ್ಕಂಥ ಪರ್ವತ ಶಿಖರಗಳು ಕಂಡು ಬರುವುದರಿಂದ ಆ ಎರಡೂ ಪ್ರದೇಶದಲ್ಲಿ ಭಾರತದಲ್ಲಿ ಬಹಳಷ್ಟು ಕೃಷಿ ಚಟುವಟಿಕೆ ಅನುಕೂಲವಾಗುವಂತಹ ಮಳೆಯನ್ನು ಸುರಿಸುತ್ತವೆ. ಭಾರತದಲ್ಲಿ ಅತಿ ಹೆಚ್ಚು ಮಳೆಯನ್ನು ಪಡೆಯುವಂತಹ ಪ್ರದೇಶ ಅಂತಂದ್ರೆ ಮೇಘಾಲಯದ ಮಾಸಿನ್ರಾಮ್. ಮೇಘಾಲಯದ ಮಾಸಿನ್ರಾಮ್ ಅತಿ ಹೆಚ್ಚು ಮಳೆಯನ್ನ, ಅದೇ ರೀತಿ ಮೇಘಾಲಯದ ಚಿರಾಪುಂಜಿನೂ ಕೂಡ ಅತಿ ಹೆಚ್ಚು ಮಳೆಯನ್ನು ಪಡೆಯುವಂಥ ಎರಡನೇ ಪ್ರದೇಶವಾಗಿದೆ. ಕರ್ನಾಟಕದ ಮುಂದೆ ಕರ್ನಾಟಕದ ಆಗೊಮ್ಮೆ ಅತಿ ಹೆಚ್ಚು ಮಳೆಯನ್ನು ಪಡೆಯುವಂತಹ ಪ್ರದೇಶವಾಗಿದೆ. ಈ ರೀತಿ ಈ ಎಲ್ಲ ಬದಲಾವಣೆಗಳನ್ನು ನಾವು ಭಾರತದ ಮಳೆಗಾಲವನ್ನು ನೋಡ್ತೇವೆ. ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಮಳೆಗಾಲ, ನೈಋತ್ಯ ದಿಕ್ಕಿನಿಂದ ಬೀಸುವಂತಹ ಮಾರುತಗಳು ಭಾರತಕ್ಕೆ ಮಳೆಯನ್ನು ಸುರಿಸುತ್ತವೆ. ಈ ನೈಋತ್ಯ ದಿಕ್ಕಿನಿಂದ ಬೀಸುವಂತಹ ಮಾರುತಗಳನ್ನು ಎರಡು ಶಾಖೆಗಳನ್ನಾಗಿ ವಿಭಾಗ ಮಾಡುತ್ತೇವೆ. ಒಂದು ಅರಬ್ಬಿ ಸಮುದ್ರದ ಶಾಖೆ, ಇನ್ನೊಂದು ಬಂಗಾಳಕೊಲ್ಲಿಯ ಶಾಖೆ. ಈಗಾಗಲೇ ಯಾವ ಕಾರಣಕ್ಕಾಗಿ ಜೂನ್ ತಿಂಗಳಿಂದ ಮಳೆಗಾಲ ಆರಂಭವಾಗುತ್ತದೆ ಅಂತ ಅಂಶವನ್ನು ತಿಳಿಸಿದ್ದೇವೆ. ಭಾರತದಲ್ಲಿ ಹೆಚ್ಚು ಮಳೆಯನ್ನು ಪಡೆಯತಕ್ಕಂಥ ಪ್ರದೇಶ ಯಾವುದು ಪರೀಕ್ಷಾದಿಂದ ಈ ಅಂಶಗಳು ಪ್ರಮುಖವಾಗಿರ್ತವೆ. ಇದು ಮಳೆಗಾಲದಲ್ಲಿ ಕಂಡುಬರುವಂತಹ ಬದಲಾವಣೆ. ಇನ್ನೊಂದು ಭಾರತದ ಕೊನೆಯ ವಾಯುಗುಣದ ವಿಧ ಅಥವಾ ಭಾರತದ ಋತುಕಾಲ ಅಂತಂದ್ರೆ ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಅಥವಾ ಈಶಾನ್ಯ ಮಾರುತಗಳ ಕಾಲ. ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ. ಜೂನ್ ತಿಂಗಳಿನಲ್ಲಿ ಆಗಮನವಾಯಿತು. ಅದೇ ರೀತಿ ಅಕ್ಟೋಬರ್ ತಿಂಗಳಿನಲ್ಲಿ ಇವೇ ಮಾರುತಗಳು ನಿರ್ಗಮನವಾಗ್ತವೆ. ಯಾಕೆ ನಿರ್ಗಮನವಾಗ್ತವೆ? ಕಾರಣ ಬೇಕಲ್ಲ. ಜೂನ್ ತಿಂಗಳಿನಲ್ಲಿ ಆಗಮನವಾಗಿತ್ತು, ಅಕ್ಟೋಬರ್ ತಿಂಗಳಲ್ಲಿ ನಿರ್ಗಮನವಾಗ್ತಾ ಇದೆ. ಮಾರುತಗಳು ಯಾಕೆ ಭಾರತದಿಂದ ನಿರ್ಗಮನವಾಗ್ತಾ ಇದೆ? ಒಂದು ಕಾರಣ ಬೇಕು, ಕಾರಣ ಇದೆ. ಈಗಾಗಲೇ ಮಳೆಗಾಲದಲ್ಲಿ ಹೇಳಿದ್ವಿ, ಮೇ ತಿಂಗಳ ಅಂತ್ಯದ ಹೊತ್ತಿಗೆ ಭಾರತದಲ್ಲಿ ಕಡಿಮೆ ಉತ್ತರ ಪ್ರದೇಶ ನಿರ್ಮಾಣವಾಗುತ್ತದೆ. ಯಾಕೆ ಕಡಿಮೆ ಉತ್ತರ ಪ್ರದೇಶ ನಿರ್ಮಾಣವಾಗುತ್ತದೆ?
ಹೆಚ್ಚು ಉಷ್ಣಾಂಶ, ಕಡಿಮೆ ಒತ್ತಡ. ಮಳೆಗಾಲ ಹೆಚ್ಚಾದಂತೆ ಉಷ್ಣಾಂಶ ಕಡಿಮೆ ಆಗುತ್ತದೆ, ಒತ್ತಡ ಹೆಚ್ಚಾಗುತ್ತದೆ. ಉದಾಹರಣೆಗೆ ಒಂದು ಖಾಲಿ ಬಲೂನಿಗೆ ನಾವು ಗಾಳಿಯನ್ನು ಊದಿದ್ರೆ ಅದರ ಒಂದು ಮಿತಿ ಎಷ್ಟು ಇರುತ್ತದೆಯೋ ಅಷ್ಟು ಮಾತ್ರ ಹಿಡಿಯುತ್ತದೆ. ಮಿತಿಗಿಂತಲೂ ಹೆಚ್ಚು ನಾವು ಗಾಳಿಯನ್ನು ಊದಿದ್ರೆ ಏನಾಗ್ತದೆ? ಒಡೆದು ಹೋಗ್ತದೆ. ಇಲ್ಲೂ ಕೂಡ ಭಾರತದಲ್ಲೂ ಕೂಡ ಉಷ್ಣಾಂಶ ಕಡಿಮೆಯಾಗಿ ಒತ್ತಡ ಹೆಚ್ಚಾಗುವುದರಿಂದ ಭಾರತದ ಮಾರುತಗಳು ನಿರ್ಗಮನವಾಗುತ್ತವೆ. ಏನಾಗ್ತವೆ? ನಿರ್ಗಮನವಾಗುತ್ತವೆ. ಈ ಅವಧಿಯಲ್ಲಿ ಈಶಾನ್ಯ ದಿಕ್ಕಿನಿಂದ ಮಾರುತಗಳು ಬೀಸುತ್ತವೆ. ಹಾಗಾಗಿ ಈ ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲವನ್ನ ಈಶಾನ್ಯ ಮಾರುತಗಳ ಕಾಲ ಎಂದು ಕರೆಯುತ್ತೇವೆ. ಈಶಾನ್ಯ ಮಾರುತಗಳ ಕಾಲ. ನೈಋತ್ಯ ದಿಕ್ಕಿನ ಮಾರುತಗಳು ಮಳೆಯನ್ನು ಸುರಿಸುತ್ತವೆ, ಆದರೆ ಈಶಾನ್ಯ ದಿಕ್ಕಿನಿಂದ ಬೀಸುವಂತ ಮಾರುತಗಳು ಮಳೆಯನ್ನು ಸುರಿಸುವುದಿಲ್ಲ. ಯಾಕೆಂದ್ರೆ ನೈಋತ್ಯ ದಿಕ್ಕಿನಿಂದ ಬೀಸುವಂತ ಮಾರುತಗಳು ಸಮುದ್ರದ ಮೇಲಿಂದ ಬೀಸುವಂತ ಮಾರುತಗಳು, ಈಶಾನ್ಯ ದಿಕ್ಕಿನಿಂದ ಬೀಸುವಂತ ಮಾರುತಗಳು ಭೂಮಿಯ ಮೇಲಿಂದ ಬೀಸುವಂತ ಮಾರುತಗಳು. ಭೂಮಿಯ ಮೇಲಿಂದ ಬೀಸುವಂತ ಮಾರುತಗಳನ್ನು ನಾವು ಶುಷ್ಕ ಮಾರುತ, ಒಣ ಮಾರುತ. ಆ ಮಾರುತಗಳು ಯಾವುದೇ ರೀತಿ ಜಲಾಂಶ ಪೂರಿತ ಅಂಶಗಳು ಕಂಡು ಬರುವುದಿಲ್ಲ. ಹಾಗಾಗಿ ಈ ಅವಧಿಯಲ್ಲಿ ಅಂತ ಹೇಳಿದ್ರೆ ನಿರ್ಗಮನ ಮಾನ್ಸೂನ್ ಮಾರುತಗಳ ಅವಧಿಯಲ್ಲಿ ಹೆಚ್ಚು ಒತ್ತಡ ಪ್ರದೇಶವಾಗಿ ನಿರ್ಮಾಣವಾಗುವುದರಿಂದ ಈಶಾನ್ಯ ದಿಕ್ಕಿನಿಂದ ಮಾರುತಗಳು, ಶುಷ್ಕ ಮಾರುತಗಳು ಭಾರತವನ್ನು ಪ್ರವೇಶ ಮಾಡುವುದರಿಂದ ನೈಋತ್ಯ ದಿಕ್ಕಿನ ಮಾನ್ಸೂನ್ ಮಾರುತಗಳು ನಿರ್ಗಮನವಾಗುತ್ತವೆ. ನಿರ್ಗಮನವಾಗಲಿಕ್ಕೆ ಕಾರಣ ಇಷ್ಟೇ, ಒತ್ತಡ ಹೆಚ್ಚಾಗಿರುತ್ತದೆ. ಒತ್ತಡ ಹೆಚ್ಚಾಗಿದೆ ಯಾಕೆ? ಉಷ್ಣಾಂಶ ಕಡಿಮೆ ಇದ್ದಾಗ ಒತ್ತಡ ಹೆಚ್ಚಾಗಿರುವುದರಿಂದ ಈಶಾನ್ಯ ಭಾರತದ ಮೇಲಿಂದ ಬೀಸುವಂತ ಮಾರುತಗಳು, ಭೂಭಾಗದ ಮೇಲಿಂದ ಬೀಸುವಂತ ಮಾರುತಗಳು ಶುಷ್ಕ ಮಾರುತಗಳಾಗಿರುವುದರಿಂದ ಈ ಅವಧಿಯಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳು ನಿರ್ಗಮನವಾಗುತ್ತವೆ. ಇದು ಒಂದು. ಇನ್ನ ಈ ಅವಧಿಯಲ್ಲಿ ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲದ ಅವಧಿಯಲ್ಲಿ ಯಥೇಚ್ಛವಾಗಿ ನಾವು ಉಷ್ಣಾಂಶ ಕಡಿಮೆ ಆಗುವುದರಿಂದ, ಒತ್ತಡ ಹೆಚ್ಚಾಗುವುದರಿಂದ ಬಂಗಾಳಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದಲ್ಲಿ ಆಗಾಗ್ಗೆ ಆವರ್ತ ಮಾರುತಗಳು ಸೃಷ್ಟಿಯಾಗಿದೆ. ಈ ಆವರ್ತ ಮಾರುತಗಳು ಕರ್ನಾಟಕ ಸೇರಿದಂತೆ ಕರಾವಳಿ ತೀರದ ಎಲ್ಲಾ ರಾಜ್ಯಗಳಿಗೂ ಕೂಡ ಒಂದು ವಿವಿಧ ರೀತಿಯಂತ ಅನಾಹುತವನ್ನು ಸೃಷ್ಟಿ ಮಾಡಿದೆ. ಸೈಕ್ಲೋನ್. ಆ ಸೈಕ್ಲೋನ್ ಮಳೆಯಿಂದಾಗಿ ಈ ಕರಾವಳಿ ರಾಜ್ಯಗಳು ವಿವಿಧ ರೀತಿಯ ಅನಾಹುತಗಳಿಗೆ ಅಥವಾ ಆಪತ್ತುಗಳಿಗೆ ಒಳಗಾಗ್ತಕ್ಕಂಥದ್ದು ನೋಡ್ತೀವಿ. ಇದರ ಜೊತೆಗೆ ಈ ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲದ ಅವಧಿಯಲ್ಲಿಯೇ ತಮಿಳುನಾಡು, ಆಂಧ್ರ ಪ್ರದೇಶ, ಒರಿಸ್ಸಾ ಯಥೇಚ್ಛವಾಗಿ ಮಳೆಯನ್ನು ಪಡೆಯುತ್ತವೆ. ಅದರಲ್ಲೂ ಕೂಡ ಅತಿ ಹೆಚ್ಚು ಅಂತ ಹೇಳಿದ್ರೆ ತಮಿಳುನಾಡು ಅತಿ ಹೆಚ್ಚು ಈ ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲದ ಅವಧಿಯಲ್ಲಿ ಮಳೆಯನ್ನು ಪಡೆಯುವಂತಹ ಪ್ರದೇಶವಾಗಿದೆ. ಈ ರೀತಿ ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲದ ಅವಧಿಯಲ್ಲಿ ಒತ್ತಡ ಹೆಚ್ಚಾಗಿರುವುದರಿಂದ ಈಶಾನ್ಯ ದಿಕ್ಕಿನಿಂದ ಬೀಸುವಂತಹ ಮಾರುತಗಳು ಬರುವುದರಿಂದ ನೈಋತ್ಯ ದಿಕ್ಕಿನ ಮಾನ್ಸೂನ್ ಮಾರುತಗಳು ನಿರ್ಗಮನವಾಗುತ್ತದೆ. ಈಶಾನ್ಯ ಮಾರುತಗಳ ಕಾಲ ಆರಂಭವಾಗುತ್ತದೆ. ಈಶಾನ್ಯ ದಿಕ್ಕಿನಿಂದ ಬೀಸುವಂತಹ ಮಾರುತಗಳು ಭೂಭಾಗದ ಮೇಲಿಂದ ಬೀಸುವಂತಹ ಮಾರುತಗಳು. ಹಾಗಾಗಿ ಯಾವುದೇ ರೀತಿಯಂತಹ ಮಳೆಯನ್ನು ಸುರಿಸುವಂತಹ, ಮಳೆಯನ್ನು ತರುವಂತಹ ಮಾರುತಗಳಲ್ಲ. ಯಾಕೆಂದ್ರೆ ಅವು ಭೂಭಾಗದ ಮೇಲಿಂದ ಬೀಸುವಂತಹ ಮಾರುತಗಳು ಒಣ ಮಾರುತಗಳಾಗಿರುತ್ತವೆ. ಇದೇ ಅವಧಿಯಲ್ಲಿ ಬಂಗಾಳಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದಲ್ಲಿ ಆಗಾಗ್ಗೆ ವಾಯುಭಾರ ಕುಸಿತದಿಂದಾಗಿ ಆವರ್ತ ಮಾರುತ ಅಥವಾ ಸೈಕ್ಲೋನ್ ಸೃಷ್ಟಿಯಾಗಿ ಭಾರತದ ಕರಾವಳಿ ರಾಜ್ಯಗಳಿಗೆ, ಅದರಲ್ಲೂ ಕೂಡ ವಿಶೇಷವಾಗಿ ದಕ್ಷಿಣ ಭಾರತದ ಕರಾವಳಿ ಪ್ರದೇಶಗಳಿಗೆ ಸಾಕಷ್ಟು ರೀತಿಯಿಂದ ಒಂದು ರೀತಿಯಂತಹ ಯಾವಾಗಲೂ ಕೂಡ ಆಪತ್ತನ್ನು ಸೃಷ್ಟಿಸುವಂತಹ ಸೈಕ್ಲೋನ್ಗಳನ್ನು ನಾವು ಈ ಅವಧಿಯಲ್ಲಿ ನೋಡ್ತೀವಿ. ಈ ರೀತಿ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಿನಲ್ಲಿ ನಾವು ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲವನ್ನು ನೋಡ್ತೇವೆ. ಇವು ಭಾರತದ 4 ಋತುಕಾಲಗಳು: ಚಳಿಗಾಲ, ಬೇಸಿಗೆ ಕಾಲ,
ಮಳೆಗಾಲ, ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ. ಹಾಗಾದ್ರೆ ಭಾರತದಲ್ಲಿ ಮಳೆ ಬೀಳುವುದನ್ನ ಆಧರಿಸಿ 3 ವಿಧಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ. ಮಳೆ ಆಧರಿಸಿ ಮಳೆ ಬೀಳುವುದನ್ನು ಆಧರಿಸಿ 3 ವಿಧಗಳಾಗಿ ವಿಂಗಡಿಸಲಾಗಿದೆ. 1, ಕಡಿಮೆ ಮಳೆ ಬೀಳುವ ಪ್ರದೇಶಗಳು. 2, ಸಾಧಾರಣ ಮಳೆ ಬೀಳುವ ಪ್ರದೇಶಗಳು. 3, ಹೆಚ್ಚು ಮಳೆ ಬೀಳುವ ಪ್ರದೇಶ. ಕಡಿಮೆ ಮಳೆ ಅಂದರೆ 50 ಸೆಂಟಿಮೀಟರ್ಗಿಂತಲೂ ಕಡಿಮೆ. ಸಾಧಾರಣ ಮಳೆ ಬೆಳೆದರೆ 50 ರಿಂದ 100 ಸೆಂಟಿಮೀಟರ್. ಹೆಚ್ಚು ಮಳೆ ಅಂದರೆ 100 ಸೆಂಟಿಮೀಟರ್ಗಿಂತಲೂ ಹೆಚ್ಚು. ಈ ರೀತಿ ಭಾರತದಲ್ಲಿ ಮಳೆ ಬೀಳುವಂತಹ ಅಂಶವನ್ನು ಆಧರಿಸಿ ಕಡಿಮೆ ಮಳೆ ಬೀಳುವ, ಸಾಧಾರಣ ಮಳೆ ಪಡೆಯುವ, ಹೆಚ್ಚು ಮಳೆಯು ಪಡೆಯುವಂತಹ ಪ್ರದೇಶಗಳನ್ನಾಗಿ ವಿಂಗಡಿಸಲಾಗಿದೆ. ಕಡಿಮೆ ಮಳೆ ಬೀಳದೆ ಗುಜರಾತ್ನ ಕಚ್ ಭಾಗ, ಪಂಜಾಬ್ ಮತ್ತು ಹರಿಯಾಣದ ಪಶ್ಚಿಮ ಭಾಗ, ರಾಜಸ್ಥಾನದ ಥಾರ್ ಮರುಭೂಮಿ, ಪಶ್ಚಿಮ ಘಟ್ಟದ ಮಳೆ ನೆರಳಿನ ಪ್ರದೇಶಗಳು ಅತಿ ಕಡಿಮೆ ಮಳೆಯನ್ನು ಪಡೆಯುವಂತಹ ಪ್ರದೇಶಗಳಾಗಿವೆ. ಕಚ್ನ ಭಾಗ, ಹರಿಯಾಣ ಮತ್ತು ಪಂಜಾಬ್ನ ಪಶ್ಚಿಮ ಭಾಗ, ರಾಜಸ್ಥಾನದ ಥಾರ್ ಮರುಭೂಮಿ, ಹಾಗೆಯೇ ಪಶ್ಚಿಮ ಘಟ್ಟದ ಮಳೆ ನೆರಳಿನ ಪ್ರದೇಶಗಳು ಅತಿ ಕಡಿಮೆ ಪಡೆಯುವಂತಹ ಪ್ರದೇಶಗಳಾಗಿವೆ. ಇದರ ಜೊತೆಗೆ ಇಡೀ ನಮ್ಮ ಭಾರತದಲ್ಲಿ ಅತಿ ಕಡಿಮೆ ಮಳೆಯನ್ನು ಪಡೆಯುವಂತಹ ಪ್ರದೇಶ ಅಂತ ಹೇಳಿದ್ರೆ ರೋಹಿಲಿ, ರಾಜಸ್ಥಾನದ ರೋಹಿಲಿ ಅತಿ ಕಡಿಮೆ ಮಳೆ, ವಾರ್ಷಿಕವಾಗಿ ಕೇವಲ 8.3 ಸೆಂಟಿಮೀಟರ್. ವಾರ್ಷಿಕವಾಗಿ ಕೇವಲ 8.3 ಸೆಂಟಿಮೀಟರ್ ಮಳೆಯನ್ನು ಪಡೆಯುವಂತಹ ಅತಿ ಕಡಿಮೆ ಮಳೆಯನ್ನು ಪಡೆಯತಕ್ಕಂಥ ಪ್ರದೇಶ ಅಂದರೆ ರಾಜಸ್ಥಾನದ ರೋಹಿಲಿ ಒಂದು ಹಂತಕ್ಕಂಥ ಪ್ರದೇಶ. ಇನ್ನು ಸಾಧಾರಣ ಮಳೆ ಬೀಳುವಂತಹ ಪ್ರದೇಶ ಅಂತ ಹೇಳಿದ್ರೆ ಪಂಜಾಬ್ನಲ್ಲೂ ಕೂಡ ಕನ್ಯಾಕುಮಾರಿವರೆಗೆ ಸರಿಸುಮಾರು 50 ರಿಂದ 100 ಸೆಂಟಿಮೀಟರ್ ಮಳೆಯನ್ನ ಪಡೆಯುವಂಥ ಪ್ರದೇಶಗಳನ್ನು ನಾವು ನೋಡ್ತೇವೆ. ಇನ್ನು ಹೆಚ್ಚು ಮಳೆ ಬೀಳುವಂಥ ಪ್ರದೇಶ ಅಂತಂದರೆ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ, ಪೂರ್ವ ಘಟ್ಟದ ಕೆಲವು ಪ್ರದೇಶಗಳು, ಭಾರತದ ಈಶಾನ್ಯ ರಾಜ್ಯಗಳು ಇವು ಅತಿ ಹೆಚ್ಚು ಮಳೆಯನ್ನು ಪಡೆಯುವಂಥ ಪ್ರದೇಶ. ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟದ ಕೆಲವು ಭಾಗಗಳು, ಈಶಾನ್ಯ ಭಾರತದ ರಾಜ್ಯಗಳು ಅತಿ ಹೆಚ್ಚು ಮಳೆಯನ್ನು ಪಡೆಯುವಂತಹ ರಾಜ್ಯಗಳಾಗಿವೆ. ಅದರಲ್ಲಿಯೂ ಕೂಡ ಭಾರತದಲ್ಲಿ ಅತಿ ಹೆಚ್ಚು ಮಳೆಯನ್ನು ಪಡೆಯುವಂತಹ ಪ್ರದೇಶ ಅಂತ ಹೇಳಿದ್ರೆ ಈಗಾಗಲೇ ಹೇಳಿದ್ವಿ ಮಾಸಿನ್ರಾಮ್. ಈ ಪ್ರದೇಶ ಮೇಘಾಲಯದಲ್ಲಿ ನಾವು ನೋಡ್ತೇವೆ. ಈ ಪ್ರದೇಶ ಭಾರತದಲ್ಲಿ ಅತಿ ಹೆಚ್ಚು ಮಳೆಯನ್ನು ಪಡೆಯುವಂತಹ ಪ್ರದೇಶವಾಗಿದೆ. ಈ ರೀತಿ ಮಳೆಯನ್ನು ಪಡೆಯುವುದನ್ನು ಆಧರಿಸಿ ಕಡಿಮೆ ಮಳೆ, ಸಾಧಾರಣ ಮಳೆ, ಹೆಚ್ಚು ಮಳೆ ಪ್ರದೇಶವನ್ನು ವಿಂಗಡಣೆ ಮಾಡಿದ್ದೇವೆ.
ಈ ಎಲ್ಲ ಅಂಶಗಳನ್ನು ನಾವು ಭಾರತದ ವಾಯುಗುಣದಲ್ಲಿ ನೋಡುವಂತಹ ಅಂಶಗಳಾಗಿವೆ. ವಾಯುಗುಣ ಭಾರತದ ಯಾವ ಮಾದರಿಯ ವಾಯುಗುಣ ಅಂತ ಬರುತ್ತದೆ, ವಾಯುಗುಣದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವುವು, ಭಾರತದ ಋತುಕಾಲಿಕ ವಿಧಗಳು ಯಾವುವು, ಆ ಋತುಕಾಲಿಕ ಅವಧಿಯಲ್ಲಿ ಕಂಡುಬರುವಂತಹ ಬದಲಾವಣೆಗಳ ಲಕ್ಷಣಗಳು ಯಾವುವು, ಭಾರತದಲ್ಲಿ ಮಳೆಯನ್ನು ಬೀಳುವುದನ್ನು ಆಧರಿಸಿ 3 ವಿಧ, ಈ 5 ಅಂಶಗಳು ನಾವು ಈ ಅಧ್ಯಾಯದಲ್ಲಿ ನೋಡುವಂತಹ ಬಹಳ ಪ್ರಮುಖವಾಗಿರುವಂತಹ ಅಂಶಗಳಾಗಿವೆ.